ನಮಸ್ಕಾರ ರೀ ಎಲ್ಲ ಕರ್ನಾಟಕ ಮಂದಿಗೆ. ಇವತ್ತು ವಿಶೇಷ ಏನದಪ್ಪ ಅಂತ ಎಲ್ಲರಿಗೂ ಗೊತ್ತೈತಿ. ಅದ್ರಾಗ ನಮ್ಮ ಗಡಿನಾಡು ಬೆಳಗಾವಿ ಒಳಗೆ ಫೇಮಸ್ ಫುಲ್ ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾರೆ. ಇವತ್ತು ಆ ಕನ್ನಡ ರಾಜ್ಯೋತ್ಸವನ ನಿಮ್ಗೆ ನಾನು ತೋರಿಸ್ಬೇಕಂತ ಬಂದೀನಿ. ಬರ್ರಿ ಹೋಗೋನು. ಹೆಂಗಿರ್ತೈತಿ, ಡಿ ಜೆ ಎಷ್ಟೆಷ್ಟು ಬಂದಾವ, ಜನ ಎಷ್ಟಿರ್ತಾರ ನೋಡೋನು. ನಾವಂತೂ ಇಲ್ಲೇ ಇಷ್ಟು ಜನ ನೋಡಿ ಗಾಬರಿ ಆಗಿಬಿಟ್ಟಿವಿ. ಮುಂದೆ ಹೋಗೋಣ ಬರ್ರಿ, ಏನೇನಾಗ್ತೈತಿ ಏನೇನಿಲ್ಲ ನೋಡೋಣ ಬರ್ರಿ. ನೀವೇನ ಅನ್ರಿ 12 ತಿಂಗಳು ಹೆಂಗಿರ್ತಿರೋ ಗೊತ್ತಿಲ್ಲ, ಆದ್ರೆ ಈ ನವಂಬರ್ 1 ಬಂತಂದ್ರೆ ಎಲ್ಲರಿಗೂ ಒಂದು ದೊಡ್ಡ ಹುರುಪು ಬಂದುಬಿಡ್ತೈತಿ. ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಅನ್ನೋದ ಒಂದು ಹುರುಪು, ಒಂದು ಜೋಶ್ ಬಂದುಬಿಡ್ತೈತಿ ಎಲ್ಲರಿಗೂ. ಅದೇನೋ ಗೊತ್ತಿಲ್ಲ. ಮತ್ತು ಅಷ್ಟೇ ಇರಲಿ, ಒಂದು ಕನ್ನಡ ರಾಜ್ಯೋತ್ಸವ ಅಂದ್ರೆ ಒಂದು ಕೆಂಪು ಹಳದಿ ಏನೋ ಒಂದು ಕೊರಳಾಗಲಿ ಹಣೆ ಮೇಗಾಗಲಿ, ಆಮೇಲೆ ಇಲ್ಲಿ ಗಲ್ಲಕ್ಕೆ ಬಣ್ಣ ಹಚ್ಕೋತಾರೆ. ಏನೋ ಒಂದು ಕೆಂಪು ಹಳದಿ ಅನ್ನೋದು ಒಂದು ಅದು ಕನ್ನಡ ರಾಜ್ಯೋತ್ಸವ ದಿನ ಅದೊಂದು ಖುಷಿ ಆಗ್ತೈತಿ. ಅದಕ್ಕೆ ಒಂದು ಶಾಲ್ ಅಂಥದ್ದು ಏನೋ ಕೊಡಾತಿದ್ರಿ, ಇಲ್ಲಿ ತೊಗೊಂಡೇವಿ. ಬರೀ 10 ರೂಪಾಯಿ ಅಂತ. ಪಾಪ ಅವ್ರದ್ದು ಒಂದು ಹೊಟ್ಟಿಪಾಡ. ಅದೊಂದು ತೊಗೊಳ್ಳೋನು ಬರ್ರಿ. ಅದೊಂದು ಹಾಕೊಂಡ್ರನ್ನ ಒಂದು ಇನ್ನೊಂದು ಸ್ವಲ್ಪ ಜಾಸ್ತಿ ಹುರುಪು ಬರ್ತೈತಿ. ಬರ್ರಿ ಲೆಟ್ಸ್ ಗೋ, ಮುಂದೆ ಹೋಗೋನಿ. ಈಗ ಇದು ಒಂದು ಡಿ ಜೆ ನೋಡಿದೀವಿ, ಇದು ಎಂಟ್ರೆನ್ಸ್. ಇಷ್ಟು ಜನ ಕಾಣತ್ತಾರ, ಕಾಲಿಡಕ್ಕೆ ಜಾಗ ಇಲ್ಲ ಇಲ್ಲಿ. ಅಲ್ಲಿ ಮುಂದೆ ಹೋದ್ರಿನ ಹೆಂಗೋ ಏನೋ. ಇದು ಇನ್ನೂ ಟ್ರೇಲರ್ ಐತಿ. ಅಭಿ ಪಿಕ್ಚರ್ ಬಾಕಿ ಹಾಯ್ ಬಾಯ್, ಬರ್ರಿ ಹೋಗೋನು.
ಏನಪ್ಪ ಅಂದ್ರೆ ಇವೆಲ್ಲ ಡಿಜೆಗಳು ಇನ್ನೂ ಔಟ್ಸೈಡ್ ಅದಾವ, ಇನ್ನೂ ಬರಾಕತ್ತಾವ ಬೇರೆ ಏರಿಯಾದಿಂದ. ಇನ್ನೇನು ಚೆನ್ನಮ್ಮ ಸರ್ಕಲ್ಗೆ ಬಂದು ಎಲ್ಲ ಡಿಜೆಗಳು ಸೇರಿ ಅಲ್ಲಿ ಶುರು ಆಗ್ತೈತೆ ನೋಡು ಒರಿಜಿನಲ್ ಡಿಜೆ. ಈಗ ಬಂದಿ ನೋಡ್ರಿ ಚೆನ್ನಮ್ಮ ಸರ್ಕಲ್, ಇಲ್ಲೇ ಐತ್ ನೋಡ್ರಿ ಒರಿಜಿನಲ್ ರಾಜ್ಯೋತ್ಸವ. ಬರ್ರಿ ನಮ್ಮ ಮುಂದೆ ಹೋಗೋಣ. ನೋಡಿದ್ರಲ್ಲ, ಕೊನೆಯದಾಗಿ ರಾಜ್ಯೋತ್ಸವ ಮುಕ್ತಾಯಗೊಂಡಿದೆ. ಇನ್ನೂ ಮುಕ್ತಾಯಗೊಂಡಿಲ್ಲ,
ರಾಜ್ಯೋತ್ಸವ ಇನ್ನೂ ಬೆಳತನ ಹೊಡಿತೈತಿ. ಡಿ ಜೆ ನಿನ್ನೆ ರಾತ್ರಿ ಬೆಳತನ ನೋಡ್ದೈತಿ, ಇವತ್ತು ರಾತ್ರಿ ಬೆಳತನ ಅಂದ್ರೆ 9, 10, 11 ಗಂಟೆ ತನಕ ಇರ್ಬೋದು. ಎಲ್ಲಿ ತನಕ ಇರ್ತೈತೆ ಗೊತ್ತಿಲ್ಲ. ಅಲ್ಲಿ ತನಕ ಅಂತೂ ನಾವು ಇಲ್ಲಿ ಇರೋಕ್ಕಾಗಂಗಿಲ್ಲ, ಯಾಕಂದ್ರೆ ಈ ಜನ ನೋಡಿ ಹುಚ್ಚು ಹಿಡಿದು ಬಿಟ್ಟೈತಿ. ಈಗ ಮನೆ ಕಡೆ ನಡಿಬೇಕು. ಮನೆ ಕಡೆ ಹೋಗೋ ಟೈಮ್ದಾಗ ನೋಡಿರಿ, ಇಷ್ಟೆಲ್ಲ ಜನಗಳನ್ನ ಮೇಂಟೈನ್ ಮಾಡಬೇಕು, ಎಲ್ಲರನ್ನೂ ಸಂಭಾಳಿಸ್ಬೇಕಂದ್ರೆ ಅದಕ್ಕೆ ನಮ್ಮ ಪೊಲೀಸ್ ಅಧಿಕಾರಿಗಳೇ ಮುಖ್ಯ ನೋಡಿರಿ. ಅವರ ಕಷ್ಟಪಡೋದು ನೋಡೋಕ್ಕಾಗತ್ತಿಲ್ಲ ನಮ್ಗೆ. ಅದಕ್ಕಾಗಿ ಪೊಲೀಸ್ ಸರಿಗೆ ಸ್ವಲ್ಪ ಭೇಟಿಯಾಗಿ ಅವ್ರಿಗೊಂದು ಸ್ವಲ್ಪ ಥ್ಯಾಂಕ್ಸ್ ಹೇಳಿ ಅವ್ರ ಜೊತೆ ಒಂದು ಸೆಲ್ಫಿ ತಕ್ಕೊಂಡು ನಮ್ಮ ಮನೆ ಕಡೆ ದಾರಿ ಹಿಡ್ದೀನಿ ನೋಡಿರಿ. ಈ ವರ್ಷ ರಾಜ್ಯೋತ್ಸವ ಅಂತೂ ಮುಗಿಸ್ಬಿಟ್ಟಿವಿ. ಇನ್ನು ಮುಂದಿನ ವರ್ಷ ರಾಜ್ಯೋತ್ಸವ ಬರೋವರೆಗೂ ಕಾಯಬೇಕು. ಈ ರಾಜ್ಯೋತ್ಸವನ ಭಾರಿ ಅಂದ್ರೆ ಭಾರಿ ಮಿಸ್ ಮಾಡ್ಕೋತೀವಿ, ಇಷ್ಟಪಡ್ತೀವಿ. ಯಾಕಂದ್ರೆ ಇಲ್ಲಿ ಬಂದು ಡಿ ಜೆ ಕೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಕುಣ್ಕೊಂಡು ಆ ಮಜಾನ ಬೇರೆ ಇರ್ತೈತಿ. ಅದು ಇಲ್ಲಿ ಬಂದವ್ರಿಗೇ ಗೊತ್ತಿರ್ತೈತಿ. ನಾವಂತೂ ಫುಲ್ ಎಂಜಾಯ್ ಮಾಡಿದ್ದೀವಿ. ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಮತ್ತು ಮುಂದಿನ ನೋಡಿದಾಗ ಸಿಗುನ್ರಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.